ಸಮಾಜ ವಿಜ್ಞಾನ ಭಾರತದ ಇತಿಹಾಸದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳ ಬಗ್ಗೆ ನೋಡುತ್ತಿದ್ದೇವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಮತ್ತು ವ್ಯಾಪಾರ ಕಂಪನಿ ನಮ್ಮ ಸಂಸ್ಥಾನಗಳ ರಾಜರುಗಳ ಒಳ ಜಗಳದ ಲಾಭ ಮಾಡಿಕೊಂಡು ಬ್ರಿಟಿಷರು ಸಂಧಾನ, ಯುದ್ಧಗಳನ್ನು ಹಾಗೂ ಹೊಸ ಹೊಸ ಕಾಯ್ದೆಗಳನ್ನು ಜಾರಿಗೊಳಿಸುವುದರ ಮುಖಾಂತರ ನಮ್ಮ ದೇಹಕ್ಕೆ ಹೇಗೆ ಒಂದು ಸಣ್ಣ ಹುಣ್ಣು ಕ್ಯಾನ್ಸರ್ ಆಗಿ ಮಾರ್ಪಟ್ಟು ಇಡೀ ದೇಹವನ್ನೇ ನೆಲಕ್ಕುರುಳಿಸುತ್ತದೆಯೋ ಹಾಗೆಯೇ ಬ್ರಿಟಿಷರು ಇಡೀ ದೇಶಕ್ಕೆ ಕ್ಯಾನ್ಸರ್ ಆಗಿ ಮಾರ್ಪಟ್ಟು ಇಡೀ ದೇಶವನ್ನು ಆವರಿಸಿ ಸಂಪೂರ್ಣವಾಗಿ ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಸುಮಾರು 3 ಶತಮಾನಗಳ ಕಾಲ ಭಾರತದ ಮೇಲೆ ದೌರ್ಜನ್ಯವೆಸಗುವುದರ ಜೊತೆಗೆ ಸಂಪತ್ತನ್ನು ಕೊಳ್ಳೆ ಹೊಡೆದು ಇಂಗ್ಲೆಂಡಿಗೆ ಕಳುಹಿಸಿದರು. ಈ ಸಂದರ್ಭದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳ ಬಗ್ಗೆ ನೋಡಿದರೆ, ಒಟ್ಟಾಗಿ ಬ್ರಿಟಿಷರ ಆಳ್ವಿಕೆಯ ಪರಿಣಾಮಗಳಲ್ಲಿ 3 ವಿಧವನ್ನಾಗಿ ವಿಂಗಡಿಸಲಾಗಿದೆ. ಮೊಟ್ಟ ಮೊದಲದಾಗಿ ಬ್ರಿಟಿಷರ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ. ಎರಡನೇ ಭಾಗದಲ್ಲಿ ಬ್ರಿಟಿಷರ ಆಧುನಿಕ ಶಿಕ್ಷಣ ಪದ್ಧತಿ ಆರಂಭ ಜೊತೆಗೆ ಸಂವಿಧಾನಾತ್ಮಕ ಬೆಳವಣಿಗೆ. ಈ ಸಂವಿಧಾನಾತ್ಮಕ ಬೆಳವಣಿಗೆಯಲ್ಲಿ ಸಹಿತ ನಾವು 2 ಭಾಗಗಳಾಗಿ ನೋಡುತ್ತಾ ಇದ್ದೇವೆ. ಒಂದು 1773ರಿಂದ 1858 ಅವಧಿಯ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ಅವಧಿಯ ಜಾರಿಗೊಂಡ ಕಾಯ್ದೆಗಳು. ಈ ಸಂವಿಧಾನಾತ್ಮಕ ಬೆಳವಣಿಗೆಯಲ್ಲಿ ಎರಡನೇ ಭಾಗದಲ್ಲಿ ನೋಡ್ತಾ ಇದ್ದೇವೆ. 1858ರಿಂದ 1947ರ ಅವಧಿಯಲ್ಲಿ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯ ಕಾಲದಲ್ಲಿ ಜಾರಿಗೊಂಡ ಕಾಯ್ದೆಗಳು. ಇನ್ನು ಈ ಬ್ರಿಟಿಷ್ ಪರಿಣಾಮದ 3ನೇ ಒಂದು ಭಾಗದಲ್ಲಿ 2 ಪ್ರಮುಖ ಕಾಯ್ದೆಗಳನ್ನು, ಅಂದರೆ 1909ರ ಭಾರತ ಪರಿಷತ್ ಕಾಯ್ದೆ ಹಾಗೂ 1919, 1935ರ ಭಾರತ ಸರ್ಕಾರದ ಕಾಯ್ದೆಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. ಬ್ರಿಟಿಷರು ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದು ತಮ್ಮ ಕುತಂತ್ರದಿಂದ ಆಳ್ವಿಕೆಯನ್ನು ಆರಂಭಿಸಿ ಅದರಲ್ಲೂ ಇಡೀ ಭಾರತವನ್ನು ಏಕರೂಪದ ರಾಜಕೀಯ ವ್ಯವಸ್ಥೆ ಹಾಗೂ ಏಕರೂಪದ ಆಡಳಿತ ವ್ಯವಸ್ಥೆಗೆ ಒಳಪಡಿಸಿದರು. ಶಿಕ್ಷಣ, ನ್ಯಾಯಾಂಗ, ಭೂಕಂದಾಯ, ವ್ಯಾಪಾರ, ಕೃಷಿ ಮುಂತಾದವುಗಳಲ್ಲಿ ಕಂಪನಿಯ ಲಾಭಕ್ಕೆ ಹಿತ ಕಾಯುವಂತೆ ಕಾನೂನನ್ನು ಜಾರಿಗೊಳಿಸುತ್ತಾರೆ. ಬ್ರಿಟಿಷರು ಜಾರಿಗೊಳಿಸಿದಂತಹ ಆಡಳಿತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಮೊಟ್ಟ ಮೊದಲಾಗಿ ನಾಗರಿಕ ಸೇವೆಗಳ ಬಗ್ಗೆ ನೋಡ್ತಾ ಇದ್ದೇವೆ. 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಭಾರತದಲ್ಲಿ ಜಾರಿಗೊಳಿಸಿದ ಬ್ರಿಟಿಷರು 1800ರಲ್ಲಿ ಒಂದು ಕಾನೂನನ್ನು ಜಾರಿಗೊಳಿಸ್ತಾರೆ. ಈ ಸಿವಿಲ್ ಸರ್ವಿಸ್ ಅಥವಾ ನಾಗರಿಕ ಸೇವೆಗೆ ಸೇರಿಕೊಳ್ಳ ಬಯಸುವ ನೌಕರಿಗಾಗಿಯೇ ಒಂದು ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಪ್ರಾರಂಭಿಸುತ್ತಾರೆ. ಇಲ್ಲಿ ಶಿಕ್ಷಣ ಹೊಂದಿದ ನಂತರ ಅವರು ನಾಗರಿಕ ಸೇವೆಗಳಿಗೆ ಸೇರಿಕೊಳ್ಳಬಹುದಾಗಿತ್ತು. ಆದರೆ 1853ರವರೆಗೆ ಎಲ್ಲ ಆಡಳಿತ ಸೇವೆ ಕಂಪನಿಯ ನಿರ್ದೇಶಕರೇ ನೇಮಕ ಮಾಡಿದರು. 1853ರಲ್ಲಿ ಮಾತ್ರ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಆಯ್ಕೆಯಾಗಬಹುದಾಗಿತ್ತು. ಲಾರ್ಡ್ ಕಾರ್ನ್ವಾಲಿಸ್ ಒಂದು ಮಾತನ್ನು ಹೇಳ್ತಾನೆ, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ತೀರ್ಮಾನಿಸಿ ಕೆಳದರ್ಜೆಯ ಉದ್ಯೋಗಗಳನ್ನು ಮಾತ್ರ ಭಾರತೀಯರಿಗೆ ನೀಡಲು ಪ್ರಾರಂಭಿಸಿದರು. ಸಿವಿಲ್ ಸರ್ವಿಸ್ ಪರೀಕ್ಷೆ ಇತಿಹಾಸದಲ್ಲಿ ಬ್ರಿಟಿಷರು ಈ ರೀತಿ ಪ್ರಾರಂಭ ಮಾಡಿರ್ತಕ್ಕಂಥ ಈ ಸಿವಿಲ್ ಸರ್ವಿಸ್ ಪರೀಕ್ಷೆ ಇಂದು IAS ಎಂದು ಕರೆಯುತ್ತೇವೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಎಂದು. UPSC ಇದನ್ನು ಆಯೋಜಿಸಿ
ಪದವೀಧರರನ್ನು ಉನ್ನತ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುತ್ತದೆ. ಅರ್ಹರಾಗಿರ್ತಕ್ಕಂತಹ ಪದವೀಧರರು ಪ್ರಿಲಿಮಿನರಿ ಮತ್ತು ಮೇನ್ಸ್ 2 ಪರೀಕ್ಷೆಗಳನ್ನು ಪಾಸ್ ಮಾಡಿದ ನಂತರ ಒಂದು ಇಂಟರ್ವ್ಯೂ ಮುಗಿಸಿದ ನಂತರ ಇವರಿಗೆ ರ್ಯಾಂಕ್ಗಳ ಆಧಾರದಲ್ಲಿ ಹುದ್ದೆಗಳನ್ನು ಇಂದು ನೇಮಕ ಮಾಡಿಕೊಳ್ಳುತ್ತದೆ. ಇದನ್ನು IAS ಎಂದು ಕರೆಯುತ್ತೇವೆ. ಆದರೆ ಇಂದಿನ ಈ ವ್ಯವಸ್ಥೆಗೆ ಅಂದಿನ ಬ್ರಿಟಿಷರು ಬುನಾದಿಯನ್ನು ಹಾಕಿದ್ದರೆಂದು ಸ್ಮರಿಸಬಹುದು. ಇನ್ನು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನೋಡಿದರೆ 1764 ನಂತರ ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿ ಜಾರಿಗೆ ತಂದು ಹಣಕಾಸು ಸಂಪೂರ್ಣವಾಗಿ ಕಂಪನಿಯ ಅಧೀನಕ್ಕೆ ಬಂದಂತಾಯಿತು. ಮುಂದೆ ಬ್ರಿಟಿಷರು ಮೊಘಲರ ಅಧಿಕಾರವನ್ನು ಹಿಂದಕ್ಕೆ ಸರಿಸಿ ತಾವೇ ಸಾರ್ವಭೌಮರಾಗತೊಡಗಿದರು. 1772ರಲ್ಲಿ ಗವರ್ನರ್ ಆಗಿ ಅಧಿಕಾರಕ್ಕೇರಿದ ವಾರ್ನ್ ಹೇಸ್ಟಿಂಗ್ಸ್ ಪ್ರತಿ ಜಿಲ್ಲೆಗೆ 2 ನ್ಯಾಯಾಲಯಗಳನ್ನು ಸ್ಥಾಪಿಸುತ್ತಾನೆ. ಒಂದು ದಿವಾನಿ ಅದಾಲತ್, ಮತ್ತೊಂದು ಫೌಜ್ದಾರಿ ಅದಾಲತ್. ಅಲ್ಲದೆ ಹಿಂದೂಗಳಿಗೆ ಶಾಸ್ತ್ರ ಗ್ರಂಥಗಳು, ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯ ನೀಡಲಾಗುತ್ತಿತ್ತು. ಅಪರಾಧಿ ನ್ಯಾಯಾಲಯಗಳನ್ನು ಕಾಜಿ ನಿರ್ವಹಿಸಿದರೆ, ನಾಗರಿಕ ನ್ಯಾಯಾಲಯವನ್ನು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಿರ್ವಹಿಸಲಾಗುತ್ತಿತ್ತು. ಈ 2 ನ್ಯಾಯಾಲಯಗಳು ಸಂಪೂರ್ಣವಾಗಿ ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟಿದ್ದವು. ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ಇಂಥ ಒಂದು ಬುನಾದಿಯನ್ನು ಹೊಂದಿರುವ ನಮ್ಮ ನ್ಯಾಯಾಂಗ ಪ್ರಸ್ತುತ ಸ್ವತಂತ್ರವಾಗಿದ್ದು, ಸುಪ್ರೀಂ ಕೋರ್ಟ್ನ ನಿರ್ಣಯವೇ ಇಂದು ಅಂತಿಮವಾಗಿರುತ್ತದೆ. ಇದಕ್ಕೂ ಸಹಿತ ಬುನಾದಿ ಹಾಕಿದವರು ಅಂದಿನ ಬ್ರಿಟಿಷ್ ಆಡಳಿತ ವ್ಯವಸ್ಥೆನೇ. ಇನ್ನು ಪೊಲೀಸ್ ವ್ಯವಸ್ಥೆಯ ಬಗ್ಗೆ ನೋಡಿದರೆ ಲಾರ್ಡ್ ಕಾರ್ನ್ವಾಲಿಸ್ SP ಎನ್ನುವ ಹುದ್ದೆ, ಅಂದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಂಬ ಹೊಸ ಹುದ್ದೆಯನ್ನು ಸೃಷ್ಟಿಸಿದನು. 1793ರಲ್ಲಿ ಪ್ರತಿ ಜಿಲ್ಲೆಗೆ ಠಾಣೆ ಮಾಡಿ ಕೋತ್ವಾಲರ ಅಧೀನಕ್ಕೆ ಒಳಪಡಿಸಿದನು. ಹಳ್ಳಿಗಳಲ್ಲೂ ಚೌಕಿದಾರ್ ಎಂಬ ಹುದ್ದೆಯನ್ನು ನಿರ್ಮಿಸಿ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಯಾವುದೇ ರೀತಿಯ ಕಳ್ಳತನ, ಅಪರಾಧಗಳು, ದರೋಡೆಗಳು ಆಗದಂತೆ ನಿಯಂತ್ರಿಸಿದನು. ಈ ಪೊಲೀಸ್ ಆಡಳಿತ ವ್ಯವಸ್ಥೆಯಲ್ಲಿ ಸಹಿತ 1902ರಲ್ಲಿ ಒಂದು ಕಾಯ್ದೆಯನ್ನು ತರುತ್ತಾರೆ. ಅದನ್ನು 1902ರ ಪೊಲೀಸ್ ಕಮಿಷನ್ ಕಾಯ್ದೆ. ಇದರ ಪ್ರಕಾರ ಭಾರತದಲ್ಲಿ ಪೊಲೀಸ್ ಹುದ್ದೆಯನ್ನು ನಿರ್ವಹಿಸಬೇಕಾದರೆ ಅವರು ಸಹಿತ ಪದವಿ ಅಥವಾ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಹೊಂದಬೇಕಾಗಿತ್ತು. ಭಾರತೀಯರಿಗೆ ಇಲ್ಲಿಯೂ ಸಹ ಯಾವುದೇ ಹುದ್ದೆಗಳನ್ನು ಸಿಗದೆ ಇವರ ಉನ್ನತ ಹುದ್ದೆಯ ಒಂದು ಕನಸು ಭಗ್ನವಾಯಿತು. ಇನ್ನು ಸೈನ್ಯ ವ್ಯವಸ್ಥೆಯಲ್ಲಿ ಜಾರಿಗೊಳಿಸಿದ ಸುಧಾರಣೆಗಳ ಬಗ್ಗೆ ನೋಡಿದರೆ, ಅತ್ಯುನ್ನತ ಅಧಿಕಾರಿಗಳು ಬ್ರಿಟಿಷರೇ ಆಗಿದ್ದು ಸೈನಿಕರು ಭಾರತೀಯರಾಗಿದ್ದರು. ಬ್ರಿಟಿಷರು ಇವರನ್ನು ಬಳಸಿಕೊಂಡು ಶತ್ರುಗಳಿಂದ ರಕ್ಷಣೆ ಮಾಡಿಕೊಳ್ಳುವುದರ ಜೊತೆಗೆ ಸುಭದ್ರವಾದಂತಹ ಕೋಟೆಗಳನ್ನು ಸಹ ಕಟ್ಟಿದರು. 1857ಕ್ಕಿಂತ ಮುಂಚೆ ಭಾರತೀಯ ಸೈನಿಕರು ಕೂಲಿ ಸೈನಿಕರಾಗಿದ್ದರೆ ವಿನಃ ಉನ್ನತ ಹುದ್ದೆಯನ್ನು ಅಲಂಕರಿಸಿರಲಿಲ್ಲ. ಆದರೆ ನಂತರ ಪೀಲ್ ನೇತೃತ್ವದ ಒಂದು ಸಮಿತಿಯನ್ನು ರಚಿಸಿದಂತಹ ಬ್ರಿಟಿಷ್ ಸರ್ಕಾರ ಸೈನಿಕ ವ್ಯವಸ್ಥೆಯನ್ನು ಮರು ವಿನ್ಯಾಸಗೊಳಿಸಿತು. ಆದರೂ ಸಹಿತ 1857ಕ್ಕಿಂತ ಮುಂಚೆ ಭಾರತೀಯ ಸೈನಿಕರು ಅತ್ಯಂತ ಉನ್ನತ ಹುದ್ದೆ ಎಂದರೆ ಸುಬೇದಾರ್ ಹುದ್ದೆ. ಇಲ್ಲೂ ಸಹಿತ ಭಾರತೀಯರಿಗೆ ಅನ್ಯಾಯಕ್ಕೆ ಒಳಪಟ್ಟರು. ಇನ್ನು ಭಾರತದಲ್ಲಿ ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಜಾರಿಗೊಳಿಸಿರ್ತಕ್ಕಂಥ ಭೂಕಂದಾಯ ನೀತಿಗಳ ಬಗ್ಗೆ ನೋಡಿದರೆ, ಬ್ರಿಟನ್ ರಾಣಿಯಿಂದ ಅನುಮತಿ ಪಡೆದ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರಕ್ಕೆ ವಾರ್ಷಿಕವಾಗಿ 4 ಲಕ್ಷ ಪೌಂಡ್ಗಳನ್ನು ಹಣ ಪಾವತಿಸಬೇಕಾಗಿತ್ತು. ಇದನ್ನು ಮನಗಂಡ ಕಂಪನಿಯು ಬಂಗಾಳ ಪ್ರಾಂತ್ಯವನ್ನು ಕೇಂದ್ರವನ್ನಾಗಿಟ್ಟುಕೊಂಡು 3 ಬಗೆಯ ಭೂಕಂದಾಯ ನೀತಿಗಳನ್ನು ಜಾರಿಗೊಳಿಸಿತು. ಅದರಲ್ಲಿ ಮೊದಲನೇದು ಕಾಯಂ ಜಮೀನ್ದಾರಿ ಪದ್ಧತಿ, ಎರಡನೇದಾಗಿ ಮಹಲ್ವಾರಿ ಪದ್ಧತಿ, ಮೂರನೇದು ರೈತವಾರಿ ಪದ್ಧತಿ. ಬ್ರಿಟಿಷರು ಜಾರಿಗೊಳಿಸಿದ ಈ ನೀತಿಗಳಿಂದ ಚಾರ್ಲ್ಸ್ ಮೆಟ್ಕಾಫ್ ಅವರು ಹೇಳುವಂತೆ, ಭಾರತದ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲಿಯೇ ಸತ್ತರು ಎಂಬ ಮಾತನ್ನು ರೈತರ ಕುರಿತು ಮೆಟ್ಕಾಫ್ ಅವರು ಹೇಳ್ತಾರೆ. ಅಂದರೆ 3 ನೀತಿಗಳು ರೈತರಿಗೆ ಸಂಪೂರ್ಣವಾಗಿ
ಮಾರಕವಾಗಿದ್ದವು, ಅವರನ್ನ ನಿರ್ಗತಿಕರನ್ನಾಗಿ ಮಾಡಿದವು, ಜೊತೆಗೆ ರೈತರನ್ನ ಕೊಂದವು. ಈ 3 ಕಂದಾಯ ನೀತಿಗಳು ಬ್ರಿಟಿಷರು ಜಾರಿಗೊಳಿಸಿದಂತಹ 3 ಕಂದಾಯದ ವಿಧಗಳಲ್ಲಿ ಮೊದಲದಾಗಿ ಕಾಯಂ ಜಮೀನ್ದಾರಿ ಪದ್ಧತಿ. ಬ್ರಿಟಿಷರು ತಮಗೆ ಬೇಕಾದ ಜಮೀನ್ದಾರರಿಗೆ ಭೂಮಿಯನ್ನು ಕೊಟ್ಟು ಅವರಿಂದ ವರ್ಷಕ್ಕೆ ನಿರ್ದಿಷ್ಟವಾಗಿದ್ದ ಹಣ ವಸೂಲಿ ಮಾಡುತ್ತಿದ್ದವು. ಜಮೀನ್ದಾರರು ತಮ್ಮ ಅಧೀನದಲ್ಲಿದ್ದರೂ ಭೂಮಿ ರೈತರ ಮೇಲೆ ದೌರ್ಜನ್ಯವೆಸಗಿ ತೆರಿಗೆ ವಸೂಲಿ ಮಾಡುತ್ತಿದ್ದರು. ರೈತರು ಕೃಷಿ ಕಾರ್ಮಿಕರ ಅತಂತ್ರ ಸ್ಥಿತಿಗೆ ಸಿಲುಕಿದರು. ಕಾಯಂ ಜಮೀನ್ದಾರಿ ಪದ್ಧತಿ ಮೊದಲು 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಮೊದಲು ಬಂಗಾಳ, ಬಿಹಾರ್ ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸುತ್ತಾನೆ. ನಂತರ ಇದು ಒರಿಸ್ಸಾ, ಆಂಧ್ರ, ವಾರಣಾಸಿ ಪ್ರಾಂತ್ಯಗಳಿಗೂ ಕೂಡ ಬ್ರಿಟಿಷರು ಇದನ್ನು ವಿಸ್ತರಿಸುತ್ತಾರೆ. ಈ ಪದ್ಧತಿಯಲ್ಲಿ ಜಮೀನ್ದಾರ ಭೂಮಾಲೀಕನಾಗಿ ತಾನು ಸರ್ಕಾರಕ್ಕೆ ಕಟ್ಟಿದ ಹಣಕ್ಕಿಂತ ಹೆಚ್ಚಿನ ಹಣವನ್ನು ರೈತರಿಂದ ಸುಲಿಗೆ ಮಾಡಿ ಅವರನ್ನು ಶೋಷಣೆಗೊಳಿಸುತ್ತಾನೆ. ಎರಡನೇ ವಿಧ ಮಹಲ್ವಾರಿ ಪದ್ಧತಿ. ಮಹಲ್ ಎಂದರೆ ತಾಲೂಕು ಎಂದರ್ಥ. ಈ ಪದ್ಧತಿಯನ್ನು ಆರ್.ಎಂ. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಇವರು ಪ್ರಯೋಗಿಸುತ್ತಾರೆ. ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿ ವ್ಯತ್ಯಾಸವಾಗಿದ್ದು, ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರು ಈ ಪದ್ಧತಿಯ ಭಾಗವಾಗಿದ್ದರು. ಸರ್ಕಾರದ ಅಧಿಕಾರಿಗಳು ಉತ್ಪಾದನೆಗಿಂತ ಅಧಿಕ ಮೊತ್ತದ ವಾರ್ಷಿಕ ಹಣವನ್ನು ನಿಗದಿಪಡಿಸಿದ ಜಮೀನ್ದಾರರ ಭೂಮಾಲೀಕತ್ವ ಕಳೆದುಕೊಳ್ಳುವಂತೆ ಮಾಡಿದರು. ಇದರಿಂದ ಸಣ್ಣ ಕೃಷಿಕರು, ಕೂಲಿ ಕಾರ್ಮಿಕರು ನಿರ್ಗತಿಕರಾದರು. ಸರ್ಕಾರಕ್ಕೆ ವಾರ್ಷಿಕ ತೆರಿಗೆ ಸಲ್ಲಿಸುವ ಈ ಮಹಲ್ವಾರಿ ಪದ್ಧತಿ ಪಂಜಾಬ್, ದೆಹಲಿ ಪ್ರಾಂತ್ಯಗಳ ಮಹಲ್ಗಳು ಸಾಮೂಹಿಕ ಒಪ್ಪಂದವನ್ನು ಮಾಡಿಕೊಂಡವು. ಇನ್ನು 3ನೇ ಕಂದಾಯ ನೀತಿ ರೈತವಾರಿ ಪದ್ಧತಿ ಎಂದು 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಎನ್ನುವರು ಬಾರಾಮಹಲ್ ಪ್ರಾಂತ್ಯದಲ್ಲಿ ಮೊದಲ ಬಾರಿಗೆ ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸುತ್ತಾರೆ. 1801ರಲ್ಲಿ ಥಾಮ್ಸನ್ ಮನ್ರೋ ಅವರು ಮದ್ರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಈ ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಿರ್ತಕ್ಕಂಥದ್ದು. ಈ ಪದ್ಧತಿಯು ಯಾರು ಭೂಮಿಯನ್ನು ಉಳುಮೆ ಮಾಡುತ್ತಾರೋ ಅವರೇ ಭೂಮಿಯ ಒಡೆಯ ಎಂದು ಮಾನ್ಯ ಮಾಡಿತ್ತು. 50% ಕಂದಾಯದ ರೂಪದಲ್ಲಿ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಹಣವನ್ನು ಕಟ್ಟಬೇಕಾಗಿತ್ತು. ಈ ರೈತವಾರಿ ಪದ್ಧತಿ ರೈತರಿಗೆ ಅನುಕೂಲಕರವಾಗಿತ್ತು. ಜೊತೆಗೆ ರೈತರ ಒಳಿತಿಗಾಗಿಯೇ ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಿದವು ಎಂದು ಬ್ರಿಟಿಷರು ಹೇಳಿದರೂ ಸಹ ಇದು ಅವರಿಗೆ ತೊಂದರೆಯನ್ನು ಉಂಟು ಮಾಡಿತು. ಭೂಮಿಯ ಮೇಲಿನ ಹಕ್ಕು, ಸರ್ಕಾರ ರೈತನ ನಡುವೆ ಯಾವುದೇ ಮಧ್ಯವರ್ತಿಗಳಿರಲಿಲ್ಲ. ಅಲ್ಲದೆ 30 ವರ್ಷಕ್ಕೊಮ್ಮೆ ಈ ರೈತವಾರಿ ಪದ್ಧತಿ ಪರಾಮರ್ಶೆಗೆ ಒಳಪಡುತ್ತಿತ್ತು. ಈ ಬ್ರಿಟಿಷರು ಮತ್ತು ರೈತರ ನಡುವೆ ಅಧಿಕಾರಿಗಳು ತೆರಿಗೆ ವಸೂಲು ಮಾಡಲು ಬಂದಾಗ ಅನಾವೃಷ್ಟಿ, ಅತಿವೃಷ್ಟಿ ಅಥವಾ ಬೆಳೆಗಳು ನಷ್ಟವಾದಾಗಲೂ ಸಹಿತ ಯಾವುದೇ ಕನಿಕರ ತೋರದೆ ತೆರಿಗೆಯನ್ನು ವಸೂಲು ಮಾಡುತ್ತಿದ್ದರು. ಈ ಬ್ರಿಟಿಷರಿಂದ ತೆರಿಗೆಯನ್ನು ಕಟ್ಟುವುದು ತಪ್ಪಿಸಿಕೊಳ್ಳಲು ರೈತರು ಭೂಮಿಯನ್ನು ಲೇವಾದೇವಿಗಾರರಿಗೆ ಒಪ್ಪಿಸುವಂತಾಯಿತು. ಇದರಿಂದ ರೈತರು ತೀವ್ರತರದ ಶೋಷಣೆಗೆ ಒಳಗಾದರು. ಈ 3 ಕಂದಾಯ ಪದ್ಧತಿಯಲ್ಲಿ ರೈತವಾರಿ ಪದ್ಧತಿಯೇ ರೈತರನ್ನು ಅತ್ಯಂತ ತಳಮಟ್ಟಕ್ಕೆ ಇಳಿಯುವಂತೆ ಮಾಡಿತು. ಇನ್ನು ಬ್ರಿಟಿಷ್ ಭೂಕಂದಾಯ ಪದ್ಧತಿಯ ಪರಿಣಾಮಗಳ ಬಗ್ಗೆ ನೋಡಿದರೆ, ಜಮೀನ್ದಾರಿ ಸಮುದಾಯ ಸೃಷ್ಟಿ ಮತ್ತು ರೈತರಿಗೆ ಶೋಷಣೆ ಉಂಟು ಮಾಡಿರುವುದು ಮೊದಲನೇ ಪರಿಣಾಮ. ಎರಡನೇ ಪರಿಣಾಮದಲ್ಲಿ ಶೋಷಣೆಗೊಳಗಾದ ರೈತರು ಸಂಕಷ್ಟಕ್ಕೆ ಸಿಲುಕಿ ನಿರ್ಗತಿಕರಾದರು. ಬ್ರಿಟಿಷ್ ಭೂಕಂದಾಯದ 3ನೇ ಪರಿಣಾಮ ಭೂಮಿ ಮಾರಾಟ ಅಥವಾ ಪರಭಾರೆ ಮಾಡುವ ವಸ್ತುವಂತಾಯಿತು. 4ನೇದು ಕೃಷಿ ಕ್ಷೇತ್ರವು ವಾಣಿಜ್ಯೀಕರಣಗೊಂಡು ಇದೇ ಸಂದರ್ಭದಲ್ಲಿ ಇಂಗ್ಲೆಂಡ್ನಲ್ಲಿ ಕೈಗಾರಿಕೀಕರಣ ಉಂಟಾಗಿ ನಮ್ಮ ದೇಶದಿಂದ ಕಚ್ಚಾ ವಸ್ತುಗಳನ್ನು ಪೂರೈಸುವ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿತು. 5ನೇದಾಗಿ ಹಣದ ಲೇವಾದೇವಿಗಾರರು ಬಲಿಷ್ಠವಾದರು. ಹೀಗೆ ಬ್ರಿಟಿಷರ ಕಂದಾಯ ನೀತಿಗಳು ಭಾರತೀಯ ರೈತರಿಗೆ ಮಾರಕವಾಗಿದ್ದು ವಿನ ಯಾವ ಕಂದಾಯ ಪದ್ಧತಿಯೂ ಸಹ ಪೂರಕವಾಗಿರಲಿಲ್ಲ. ಇದರಿಂದ ಕಂಪನಿ ಬೆಳೆದು ಬ್ರಿಟಿಷರು ಬೆಳೆದರು,
ಭಾರತದ ಸಂಪತ್ತು ಕೊಳ್ಳೆ ಹೊಡೆಯಲು ಪ್ರಾರಂಭವಾಯಿತು. ಒಟ್ಟಿನಲ್ಲಿ ದೇಶದ ರೈತರು ನಿರ್ಗತಿಕರಾಗಿ ಶೋಷಣೆಗೊಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿ ಬಂದು ಒದಗಿತು. ಇನ್ನು ಮತ್ತೊಂದು ಅವಧಿಯಲ್ಲಿ ಬ್ರಿಟಿಷ್ ಆಡಳಿತದ ಪರಿಣಾಮದಲ್ಲಿ ಯಾವ ರೀತಿ ಶಿಕ್ಷಣ ಪದ್ಧತಿಯನ್ನು ಜಾರಿಗೊಳಿಸುತ್ತಾರೆ ಮತ್ತು ಯಾವ ರೀತಿ ಸಂವಿಧಾನದ ಬೆಳವಣಿಗೆ ನಮ್ಮ ದೇಶಕ್ಕೆ ಬುನಾದಿಯನ್ನು ಹಾಕುತ್ತಾರೆ ಎನ್ನುವ ಒಂದು ಅಂಶವನ್ನು ಮತ್ತೊಂದು ಅವಧಿಯಲ್ಲಿ ಅದರ ಬಗ್ಗೆ ನಿಖರವಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಈ ಸಂವಿಧಾನಾತ್ಮಕ ಬೆಳವಣಿಗೆಯಲ್ಲಿ ಯಾವ ರೀತಿ ಇಂದಿನ ಸಂವಿಧಾನಕ್ಕೆ ಆ ಒಂದು ಅವರು ತಂದಿರ್ತಕ್ಕಂಥ ಕಾಯ್ದೆಗಳೇ ಜಾರಿಯಾಗಿ ಪ್ರಮುಖವಾಗಿ ಅಂಶಗಳನ್ನು ಬಳಸಿಕೊಂಡಿವೆ ಅನ್ನೋದು ಆ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳೋಣ.